ಪ್ರಜನನ ಕಾರ್ಯದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುವ ಹಾರ್ಮೋನ್ಗಳಾದ ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್, ಟೆಸ್ಟೋಸ್ಟೆರಾನ್ಗಳ ಉತ್ಪತ್ತಿಯಲ್ಲಿ ವಿಟಮಿನ್ ಬಿ3 ಬೇಕು. ಕಾರ್ಟಿಸೋನ್, ಥೈರಾಕ್ಸಿನ್ ಮತ್ತು ಇನ್ಸುಲಿನ್ಗಳ ತಯಾರಿಕೆಯಲ್ಲಿ ಕೂಡ ವಿಟಮಿನ್ ಬಿ3 ಬೇಕು. ಇದು ಅಥಿರೋಸ್ಲಿರಸಿಸ್ ಟ್ರೀಟ್ ಮಾಡುವಲ್ಲಿ ಪ್ರಭಾವಶಾಲಿಯಾಗಿದೆ. ಆರ್ಟರೀಸ್ಗಳಲ್ಲಿ ಪ್ಲೇಕ್ ಉಂಟಾದಾಗ ಅವು ಗಟ್ಟಿಯಾಗುತ್ತವೆ. ಈ ಸ್ಥಿತಿಯನ್ನು ಅಥಿರೋಸ್ಲಿರೋಸಿಸ್ ಎನ್ನುತ್ತಾರೆ. ವಿಟಮಿನ್ ಬಿ3 ಅಥಿರೋಸ್ಲಿರೋಸಿಸ್ ಚಿಕಿತ್ಸೆಯಲ್ಲಿ ಪ್ರಭಾವಶಾಲಿಯಾಗಿದೆ ಅಂತ ಸಾಬೀತಾಗಿದೆ. ಆದ್ದರಿಂದ ಇದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಂಜಿನಾ ಪೆಕ್ಟೋರಿಸ್ ದಂತಹ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಮಸ್ಯೆಗಳ ರಿಸ್ಕ್ ಕಡಿಮೆ ಮಾಡುತ್ತದೆ. ಚರ್ಮದ ಸಮಸ್ಯೆಗಳನ್ನು ಚಿಕಿತ್ಸೆ ಮಾಡುವಲ್ಲಿ, ವ್ರಿಂಕಲ್ಸ್, ಡಾರ್ಕ್ ಸ್ಪಾಟ್ಸ್, ಫೈನ್ ಲೈನ್ಸ್ ನಂತ ವಯಸ್ಸಾಗುವ ಚಿಹ್ನೆಗಳನ್ನು ಕಡಿಮೆ ಮಾಡುವಲ್ಲಿ ವಿಟಮಿನ್ ಬಿ3 ಸಹಾಯ ಮಾಡುತ್ತದೆ. ಆರ್ಥರೈಟಿಸ್ನ ನೋವು ಮತ್ತು ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕಡಿಮೆ ಮಾಡುವಲ್ಲಿ ಇದು ಪ್ರಭಾವಶಾಲಿಯಾಗಿದೆ. ಯಾಕೆಂದ್ರೆ ವಿಟಮಿನ್ ಬಿ3ಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಇದೆ. ವಿಟಮಿನ್ ಬಿ3 ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ. ನಮ್ಮ ಜೀವಕೋಶಗಳನ್ನು